ಸಂತು ಅವರ ಸ್ನೇಹಿತ ಪ್ರೇಮ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಏನು ನಡೀತು ಎಕ್ಸಾಕ್ಟ್ ಆಗಿ ಸ್ವಲ್ಪ ಹೇಳ್ಬೋದಾ? ಸರ್ ಮನೆ ಹತ್ರ ಹೋಗಿದ್ದಾನೆ. ಹಾಂ ಮನೆ ಹತ್ರ ಹೋಗ್ಬಿಟ್ಟು ಇವ್ರಿಗೆ ಬೇರೆಯವ್ರು ಫೋನ್ ಮಾಡಿದ್ದಾರೆ, ಈ ತರ ಬರ್ತಾ ಇದ್ದಾನೆ ಮನೆ ಹತ್ರ ಅಂತ ಅವರು. ಹಾಂ ಇವರು ಮನೆ ಹತ್ರ ಡೋರ್ ಓಪನ್ ಮಾಡಿದ್ದೆ, ಕಣ್ಣು ಕರೆದ್ ಬಿಡಿ ಹಾಕಿದ್ದಾನೆ ಫಸ್ಟ್. ಒಬ್ನೇ ಬಂದಿರೋದಾ ಅಥವಾ ಜೊತೆಲಿ ಯಾರನ್ನ ಬೇರೆ ಸಾಥ್ ಕೊಟ್ಟಿದಾರಾ? ಒಬ್ನೇ ಸರ್. ಒಬ್ನೇ ಕುಡ್ದಿದ್ರಾ? ಕಣ್ಣು ಸರ್ ನಾನು ಇರ್ಲಿಲ್ಲ, ನಾನು ಇವಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಂ ಕಣ್ಣು ಕರೆದ್ ಬಿಡಿ ಹಾಕಿದ್ದಾನೆ, ಮತ್ತೆ ಬಿಯರ್ ಬಾಟಲ್ ಹೊಡೆದಿದ್ದಾನೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಕೈಯೆಲ್ಲ ಓಪನ್ ಆಗಿದೆ, ಇವಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಲೆಗೆ ಮತ್ತೆ ಬೆನ್ನಿಗೆ ಹಿಂದೆಗಡೆ ಎಲ್ಲ ಇದ್ ಮಾಡಿದ್ದಾನೆ. ಎಷ್ಟೊತ್ತಿನಲ್ಲಿ ಆಗಿದ್ದು? ಸರ್ ಒಂದು ಅರ್ಧ ಗಂಟೆ ಆಯ್ತು ಸರ್ ಆಗಿ. ಹಾಂ ಅಂದರೆ ಹೇಗಿದೆ ಅವರ ಪರಿಸ್ಥಿತಿ ಈಗ ಸಂತುದು? ಇಲ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಸರ್ ವಿಜಯ್ ಹಾಸ್ಪಿಟಲ್ಗೆ. ಹಾಂ ಇವಾಗ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದೀನಿ. ಅಂದರೆ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗ್ತಿದೆ, ಬ್ಲಡ್ ಲಾಸ್ ಎಲ್ಲ ಆಗಿದೆ ಜಾಸ್ತಿ? ಹೌದು ಸರ್, ಆಯ್ತಾ ಇದೆ. ಹಾಂ ಯಾರ್ಯಾರು ಇದ್ರು ಅವಾಗ ಮನೆಯಲ್ಲಿ ಪ್ರೇಮ್, ಗೊತ್ತಾ ನಿಮಗೆ? ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಸಿಸ್ಟರ್ ನನ್ನ ಪಾಡಿಗೆ ಬಿಡ್ತೀರಾ? ಸರ್ ಅವ್ರು ಹೇಳಿದ್ದು 3 ಮಕ್ಕಳು, ಹಾಂ ಮತ್ತೆ ಅವ್ರ ಮಿಸ್ಸಸ್ ಮತ್ತೆ ಇವ್ರ ಸಂತು. ಹಾಂ ಈಗ ಈ ಬರ್ತಾ ಇದ್ದಾರೆ ಮಂಜು ಅಂತ ಹೇಳಿ ಯಾರು ಹೇಳಿದ್ಯಾ ಇವರಿಗೆ? ಕೆಳಗಡೆ ಯಾರೋ ಹುಡುಗರು ಇದ್ರಂತೆ ಸರ್. ಹಾಂ ಅವರು ಈ ತರ ಬಂದು ಕಾರ್ ಪಾರ್ಕ್ ಮಾಡ್ಬಿಟ್ಟು ಬರ್ತಾ ಇದ್ದಾನೆ ಮೇಲೆ ಅಂತ ಹೇಳಿದ್ರು. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಅಲ್ಲಿದ್ದವರೆಲ್ಲ ತಡೆಯೋದಕ್ಕೇನು ಟ್ರೈ ಮಾಡ್ಲಿಲ್ವಾ ಹೇಗೆ ಅಂತ? ಇಲ್ಲ ಸರ್, ಅವನು ಮಗುನ್ ನೋಡ್ಬೇಕು ಅಂದ್ಬಿಟ್ಟು ಬಂದಿರೋದ್ ಮೇಲೆ ಇವಾಗ ನೋಡಿದ್ರೆ ಈ ತರ ಮಾಡಿದ್ದಾನೆ. ಡ್ರಿಂಕ್ಸ್ ಏನಾದ್ರು ಮಾಡ್ಕೊಂಡ್ ಬಂದಿದ್ರಂತ? ಮಾಡಿದ್ದಾನೆ ಸರ್, ಫುಲ್ಲು ಕುಡಿದಿದ್ದಾನೆ. ಇವನು ಎಣ್ಣೆ ಹೊಡೆದಿರೋ ನ್ಯೂಸು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬತ್ತು. ಇವಾಗ ಆಲ್ರೆಡಿ ನನಗೂ ಫೋನ್ ಮಾಡಿದ್ದ ಅವನು. ನನ್ನ ಹೆಂಡತಿ ಮಕ್ಳನ್ನ ಕರ್ಕೊಂಬಂದು ನಾನು ಎಲ್ಲಿದ್ಯಾ ಹೇಳು, ಅಲ್ಲಿಗೆ ಬರ್ತಾ ಇದೀನಿ ಅಂತ ಹೇಳ್ದೆ. ಅದಕ್ಕೆ ಅವನು ನಾನು ಇಲ್ಲೇ ಮನೆ ಹತ್ರನೇ ಇದ್ದೀನಿ, ಕರ್ಕೊಂಬಂದ್ ಬಿಡ್ರಿ ನಮ್ಗೆ ಅಂತ ಹೇಳ್ತಾ ಇದ್ದೆ. ಅಂದ್ರೆ ತುಂಬಾ ಓಪನ್ ಎಲ್ಲ ಆಗಿದೆಯಾ, ಏನು ಸ್ಟಿಚಸ್ ಎಲ್ಲ ಹಾಕ್ಬೇಕಾ ಹೇಗೆ ಅಂತ? ಜಾಸ್ತಿ ಏಟ್ ಆಗಿದೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ತಲೆಗೆ ಕೈಗೆ ಅಂದ್ರೆ ಒಡೆಯೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕೈ ಅಡ್ಡ ಕೊಟ್ಟಂತ ಟೈಮಲ್ಲಿ ಕೈಗೆಲ್ಲ ಏಟ್ ಆಗಿದೆಯಾ? ಹೊಟ್ಟೆಗೆ ಚುಚ್ಚಾಕ್ ಬಂದಿದ್ದಾನೆ. ಅವಾಗ ಕೈ ಅಡ್ಡ ಹಾಕಿದ್ದಾರೆ, ಕೈ ಚುಚ್ಚಿಬಿಟ್ಟಿದ್ದಾನೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕಾ? ನಿಂತ್ಕೊಂಡ್ರೆ ನನ್ ಸೊಂಟ ತನಕ ಬರಲ್ಲ, ಎಷ್ಟೋ ಮಾತಾಡ್ತೀಯ. ಏನ್ ಇವ್ ಭುಜದ ತನಕ ಬಂದಿದ್ರೆ ಇವ್ರ ಅಕ್ಕನ ಕೊಟ್ಟು ಏನ್ ಮದುವೆ ಮಾಡ್ತಿದ್ನ?